ನನ್ನ ಹೆಸರು ರಜನಿ ಗೋಪಾಲ್ ಕೃಷ್ಣ ಅಂತ. ನಮ್ಮ ತಂದೆ ಹೆಸರು ಗೋಪಾಲ್ ಕೃಷ್ಣ. ಅವರು KSRTCಯಲ್ಲಿ ಕೆಲಸ ಮಾಡ್ತಿದ್ರು. ನಮ್ಮ ತಾಯಿ ಹೆಸರು ರಾಜಲಕ್ಷ್ಮಿ. ನಾವು 3 ಜನ ಮಕ್ಕಳು. ನಾನು ದೊಡ್ಡವಳು, ನನಗೆ 2 ತಮ್ಮಂದರು. ಸೊ ನಾ ಹುಟ್ಟಿದ್ದು ಬೆಂಗಳೂರಲ್ಲಿ, ಗೌರಿಬಿದನೂರು ತಾಲೂಕು, ಕೋಲಾರ ಡಿಸ್ಟ್ರಿಕ್ಟಲ್ಲಿ ಹುಟ್ಟಿದ್ದು. ಬಟ್ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ. ನಮ್ಮ ತಾಯಿ ಹೋಮ್ ಮೇಕರು. ಇನಿಷಿಯಲಿ ನಾನು ಎಲ್ಲರ ಹಾಗೆ ಹುಟ್ಟಿದ್ದು. ನನಗೇನೋ ಅಂಗಾಂಗಗಳಲ್ಲಿ ಎಂಥದೇ ಒಂದು ವಿಕಲತೆ ಇರಲಿಲ್ಲ. ಆದರೆ ಏನಾಯಿತು, ನನಗೆ 9 ಇಯರ್ಸ್ ಆಗಿರುವಾಗ ನನಗೆ ಕಾಮನ್ ಕೋಲ್ಡ್ ಆಯಿತು, ನೆಗಡಿ ಆಯಿತು. ಅದಕ್ಕೆ ನಮ್ಮಮ್ಮ ಏನು ಮಾಡಿದ್ರು, ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋದರು. ಡಾಕ್ಟ್ರು ಪೆನ್ಸಿಲಿನ್ ಟ್ಯಾಬ್ಲೆಟ್ಸ್ ಕೊಟ್ಟರು. ನಮಗೆ ಗೊತ್ತಿರಲಿಲ್ಲ ಪೆನ್ಸಿಲಿನ್ ಟ್ಯಾಬ್ಲೆಟ್ಸ್ ಅಂದರೆ ಏನು ಅಂತ. ಸೊ ಟ್ಯಾಬ್ಲೆಟ್ ತೊಗೊಂಡಾಗ ಫಸ್ಟ್ ಟ್ಯಾಬ್ಲೆಟ್ ಮಾರ್ನಿಂಗ್ ಕೊಟ್ಟರು. ಫಸ್ಟ್ ಟ್ಯಾಬ್ಲೆಟ್ ತೊಗೊಂಡ ತಕ್ಷಣ ಏನಾಯಿತು, ಒಂದು 2-3 ಅವರ್ಸ್ ಆದ ಕೂಡಲೇ ಮೈ ಮೇಲೆಲ್ಲ ಮೀಸಲ್ಸ್ ಥರ ಮಚ್ಚೆ ಬರೋಕ್ಕೆ ಶುರು ಆಯಿತು. ನಮ್ಮ ಅಮ್ಮಂಗೆ ಹೆದರಿಕೆ ಆಗಿ ಮತ್ತೆ ಸಂಜೆ ಡಾಕ್ಟ್ರ್ ಹತ್ರ ಹೋದರು. ಸಂಜೆ ಆ ಡಾಕ್ಟ್ರ್ ಏನು ಮಾಡಿದ್ರು, ಮತ್ತೆ ಅದೇ ಟ್ಯಾಬ್ಲೆಟ್ ಕಂಟಿನ್ಯೂ ಮಾಡೋಕ್ಕೆ ಹೇಳಿದ್ರು. ಸೆಕೆಂಡ್ ಟ್ಯಾಬ್ಲೆಟ್ ಕೊಟ್ಟಾಗ ತಗೊಂಡೆ. ಸಾಯಂಕಾಲ 7-7:30 ಆಗ್ತಿದ್ದಂಗೆ ತುಟಿಯೆಲ್ಲ ಒಡೆದು ರಕ್ತ ಬರೋಕ್ಕೆ ಶುರು ಆಯಿತು. ರಾತ್ರಿ 9-9:30 ಆಗೋ ಅಷ್ಟೊತ್ತಿಗೆ ನಾಲ್ಗೆ ಎಲ್ಲ ಹೊಡೆದು ಅಲ್ಲಿಂದನೂ ರಕ್ತ ಬರೋಕ್ಕೆ ಶುರು ಆಯಿತು. ಮತ್ತು ತುಂಬಾ ಪೇನ್ ಆಗ್ತಾಯಿತ್ತು. ಅಂದರೆ ಕಣ್ಣೆಲ್ಲ ಉರಿ ಬಂದು ಹೊಟ್ಟೆ ಎಲ್ಲ ಉರಿಯಾಗಿ ಎಲ್ಲ ಆಗ್ತಿತ್ತು. ನಮ್ಮ ತಂದೆ ಬಂದು ಮಾರ್ನಿಂಗ್ KSRTCಯಲ್ಲಿ ಕೆಲಸ ಮಾಡ್ತಿದ್ರು, ಮತ್ತು ಈವ್ನಿಂಗ್ ಪಾರ್ಟ್ ಟೈಮ್ ಹೋಗ್ತಿದ್ರು. ನಮ್ಮದು ಒಂದು ಆ್ಯಾವ್ರೇಜ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ಸೊ ನಮ್ಮ ತಾಯಿ ನಮ್ಮ ತಂದೆ ಬರೋವರೆಗೂ ಕಾದಿದ್ರು. ಮತ್ತು ನಮ್ಮ ತಂದೆ ಬಂದಮೇಲೆ ಇನ್ನು ರಾತ್ರಿ ಎಲ್ಲೂ ಕರ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ. ಆಗ ಎಲ್ಲ ಈಗಿನ ಹಾಗೆ ಕಾರ್ ಆಗಲಿ ವೆಹಿಕಲ್ ಆಗಲಿ ಏನೂ ಇರಲಿಲ್ಲ, ನಮ್ಮದೇ ಆದ ಒಂದು ಟ್ರಾನ್ಸ್ಪೋರ್ಟು. ಸೊ ಬೆಳಗ್ಗೆವರೆಗೂ ನೋಡೋಣ ಅಂತ ಇಡೀ ರಾತ್ರಿ ನನಗೆ ಇನ್ನೂ ನೆನಪಿದೆ. ನಮ್ಮ ತಂದೆ ತಾಯಿ ಕೂತ್ಕೊಂಡು ಹಾಲಲ್ಲಿ ಹತ್ತಿನ ಅದ್ದಿ ನನ್ನ ನಾಲ್ಗೆ ಮೇಲೆ ಸ್ವಲ್ಪ ತ್ಯಾವ ಮಾಡ್ತಿದ್ದು, ಸೊ ದಟ್ ಗಂಟ್ಲು ಒಣಗದೇ ಇರಲಿ ಅಂತ. ಈ ಡಾಕ್ಟ್ರ್ ಬಂದು ನಮ್ಮ ತಂದೆ ಆಫೀಸಲ್ಲೇ ಅಲ್ಲಿ ಡಾಕ್ಟ್ರ್ ಇದ್ದಿದ್ದು. ಆ ಡಾಕ್ಟ್ರ್ ಹತ್ರನೇ ನಾವು ತೋರಿಸಿದ್ದು. ಕಡೆಗೆ ನೆಕ್ಸ್ಟ್ ಡೇ ಮಾರ್ನಿಂಗೆ ಬೆಳಗ್ಗೆ ಅಲ್ಲಿ ವಿಲ್ಸನ್ ಗಾರ್ಡನಲ್ಲಿ ನಾವು ಇದ್ದಿದ್ದು. ವಿಲ್ಸನ್ ಗಾರ್ಡನಲ್ಲಿ ಕಾರ್ಪೊರೇಷನ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು. ಅಲ್ಲಿ ಡಾಕ್ಟ್ರ್ ಹೇಳಿದ್ರು, ನಾವು ಇಲ್ಲಿ ಏನೂ ಮಾಡೋಕ್ಕಾಗೋದಿಲ್ಲ, ಇದು ತುಂಬ ಸೀರಿಯಸ್ ಕಂಡೀಷನ್ನು, ನೀವು ಇಮಿಡಿಯೇಟಾಗಿ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅಂತ. ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ ತಕ್ಷಣ ಅಲ್ಲಿ ಎಮರ್ಜೆನ್ಸಿಗೆ ಹಾಕಿದಂತೆ ನಂಗೆ ಅದು ಯಾವುದೂ ನನಗೆ ಗೊತ್ತಿಲ್ಲ. ಎಮರ್ಜೆನ್ಸಿಗೆ ಹಾಕಿದಾಗ ಅವರು ನನ್ನ ಅಪ್ಪ ಅಮ್ಮಂಗೆ ಹೇಳಿದ್ದಾರೆ, 24 ಅವರ್ಸ್ ನಾವೇನು ಹೇಳೋದಕ್ಕೆ ಆಗೋದಿಲ್ಲ. ಅದಾದಮೇಲೆ ಅವಳೇನನ್ನು ಬದುಕಿದ್ರೆ ದೆನ್ ವಿ ಶುಡ್ ಟೇಕ್ ಅ ಕಾಲ್ ಅಂತ ಹೇಳಿದಂತೆ. ಸೊ 24 ಅವರ್ಸ್ ಫುಲ್ ಎಮರ್ಜೆನ್ಸಿಯಲ್ಲೇ ಇದ್ದಿತ್ತು. ಅದಾದ ನಂತರ ನನಗೆ ನೆನಪಿರೋದೇನೆಂದರೆ, ನಾನು ವಾರ್ಡ್ಗೆ ನನ್ನ ತಂದು ಹಾಕಿದ್ದು. ಫುಡ್ ಏನೂ ನಾನು ತೊಗೊಳಕ್ಕೆ, ಆಹಾರ ಏನೂ ನನ್ನ ಬಾಯಿಂದ ತೊಗೊಳಕ್ಕಾಗ್ತಿರ್ಲಿಲ್ಲ. ಯಾಕೆಂದರೆ ಇಡೀ ತುಟಿ, ನಾಲಿಗೆ, ಗಂಟ್ಲು ಎಲ್ಲ ಉಂಡಾಗೋಗಿತ್ತು, ಗಾಯ ಆಗೋಗಿತ್ತು. ಸೊ ಟ್ಯೂಬಿಂದ 3 ಮಂತ್ಸು ನನಗೆ ಆಹಾರ ಟ್ಯೂಬಿಂದ ಕೊಡ್ತಾಯಿದ್ರು. ಸೊ 3 ಮಂತ್ಸು ನಾನು ಹಾಸ್ಪಿಟ್ಲೈಸ್ ಆಗಿದ್ದೆ. ಆ 3 ಮಂತ್ಸಲ್ಲಿ ಏನಾಯಿತು, ಕ್ರಮೇಣ ಮೈ ಮೇಲಿರುವಂಥ ಒಂದು ಆ ಮಚ್ಚೆಗಳೆಲ್ಲ ಕ್ರಮೇಣ ಹೋಯಿತು. ಆದರೆ ಕಣ್ಣು ಮಾತ್ರ ತುಂಬಾ ಉರಿತಾ ಇತ್ತು. ಸೊ ದಿನ ವಿಕ್ಟೋರಿಯಾ ಹಾಸ್ಪಿಟ್ಲಿಂದ ಅಮ್ಮ ನನ್ನ ಮಿಂಟೋ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋರು ಡಾಕ್ಟ್ರ್ ಹತ್ರ ಚೆಕಪ್ ಮಾಡಿಸೋಕ್ಕೆ. 3 ಮಂತ್ಸ್ ಆದಮೇಲೆ ಆಗ ಗೊತ್ತಾಯಿತು, ಇದು ಒಂದು ಅಂದರೆ ಯಾರು ಡಾಕ್ಟರ್ಸ್ ನಮ್ಗೆ ಹೇಳಲಿಲ್ಲ ಇದು ಒಂದು ಪರ್ಮನೆಂಟಾಗಿ ಏನೋ ಒಂದು ತೊಂದರೆ ಆಗುತ್ತೆ ಅಂತ. ಈ ಒಂದು ತೊಂದರೆನ ಸ್ಟೀವನ್ ಜಾನ್ಸನ್ ಸಿಂಡ್ರೋಮ್ ಅಂತ ಹೇಳ್ತಾಳೆ ಇಂಗ್ಲೀಷಲ್ಲಿ. ಸೊ ಆಮೇಲೆ ನಮ್ಮ ತಂದೆ ಏನು ಮಾಡಿದ್ರು, ಮಿಂಟೋ ಬಿಟ್ಟು ಒಂದು ಐ ಸ್ಪೆಷಲಿಸ್ಟ್ ಹತ್ರನೇ ಕರ್ಕೊಂಡು ಹೋಗ್ತಾಯಿದ್ರು. ಅವರು ಮಲ್ಲೇಶ್ವರಮಲ್ಲಿ ಇದ್ದಿದ್ದು. ಸೊ ಎವ್ರಿ ವೀಕು ಮಲ್ಲೇಶ್ವರಂಗೆ ಹೋಗಿ ನನ್ನ ಕಣ್ಣಿನ ರೆಪ್ಪೆಗಳು ಒಳಗಡೆ ಏನು ಬೆಳೀತಾ ಇತ್ತು ಅದನ್ನೆಲ್ಲ ಕೀಳಿಸ್ಕೊಂಡು ಬರಬೇಕಾಯ್ತು. ಸೊ ಆವಾಗಿಂದ ನನಗೊಂಥರ ರೆಗ್ಯುಲರಾಗಿ ನಾನು ಎಲ್ಲಿಗೆ ಹೋಗ್ತಿದ್ದಿದ್ದು ಅಂದರೆ ಬರೀ ಆಸ್ಪತ್ರೆ. ಯಾಕೆಂದರೆ ಹೋಗೋದು, ಅಲ್ಲಿ ಕಾಯೋದು, ರೆಪ್ಪೆಗಳನ್ನ ಕೀಳಿಸ್ಕೊಂಡು ಬರೋದು. ಅದು ತುಂಬಾ ಪೇನ್ಫುಲ್ ಪ್ರೊಸೀಜರ್ ಆಗೋದು. ಯಾಕೆಂದರೆ ಕಣ್ಣಿನ ರೆಪ್ಪೆಗಳನ್ನ ಅವರು ಒಳಗಡೆ ಫೋರ್ಸೆಪ್ಸಿಂದ ಕೀಳೋರು. ನನ್ನ ತಮ್ಮಂದಿರಿಗೆ ನಾನು
ಐ ಶುಡ್ ಬಿ ರಿಯಲಿ ಗ್ರೇಟ್ಫುಲ್. ಬಿಕಾಸ್ ಯಾವತ್ತೂ ಅವರು ನನ್ಗೆ ಯಾವತ್ತೂ ಅವ್ರನ್ನ ನಾನು ಕಾಣೋದಿಲ್ಲ, ನನಗೆ ಕಣ್ಣು ಅಥವಾ ನನಗೇನೋ ಒಂದು ತೊಂದರೆ ಇದೆ ಅಂತ ಯಾವತ್ತೂ ನನಗೆ ಆ ಭಾವನೆ ಬರೋಕ್ಕೆ ಬಿಡಲಿಲ್ಲ. ಒಂದು 8th 9th ಬರೋ ಅಷ್ಟೊತ್ತಿಗೆ ನನಗೆ ಬಲಗಣ್ಣಲ್ಲಿ ನನಗೆ ಸಡನ್ನಾಗಿ ಯಾಕೋ ಸರಿ ಕಾಣಿಸ್ತಿಲ್ಲ ಅನಿಸ್ತಿತ್ತು. ಅಂದರೆ ಕ್ರಮೇಣ ದೃಷ್ಟಿ ಹೋಗ್ತಿದ್ದರಿಂದ ನನಗೆ ಅಷ್ಟು ಎವಿಡೆಂಟಾಗಿ ಗೊತ್ತಾಗ್ತಿರ್ಲಿಲ್ಲ ಯಾವಾಗ ಎಷ್ಟು ಕಾಣ್ತಿದೆ ಅಂತ. ಬಟ್ ಒಂದೊಂದು ಸಾರಿ ಸಡನ್ನಾಗಿ 9th ಸ್ಟ್ಯಾಂಡರ್ಡಲ್ಲಿ ನಾನು ಸಡನ್ನಾಗಿ ಯಾವಾಗೋ ನಮ್ಮ ಅಜ್ಜಿ ಮನೆಗೆ, ಅದು ಶ್ರೀರಾಮ್ಪುರದಲ್ಲಿ ಇದ್ದಿತ್ತು, ನಾನು ನನ್ನ ತಮ್ಮ ಹೋಗೋಣ ಅಂದರೆ ನನಗೆ ಬಸ್ ನಂಬರ್ ಕಾಣಲಿಲ್ಲ. ಆವಾಗ ಅನ್ನಿಸ್ತು ನನಗೆ ಸ್ವಲ್ಪ ದೃಷ್ಟಿ ಕಡಿಮೆ ಆಗಿದೆ ಅಂತ. ಬಟ್ ಮನೇಲಿ ಹೇಳೋಕ್ಕೆ ಹಿಂಜರಿಕೆ, ಯಾಕೆ ಅಂದರೆ ಆಲ್ರೆಡಿ ಅಪ್ಪ ಅಮ್ಮಂಗೆ ತುಂಬಾ ಬೇಜಾರಾಗೋಗಿತ್ತು. ಅಮ್ಮಂಗಂತೂ ಯಾವಾಗಲೂ ಅನ್ನಿಸ್ತಿತ್ತು ನಾನೇ ಹೋಗಿ ನನ್ನ ಮಗಳನ್ನ ಈ ಪರಿಸ್ಥಿತಿಗೆ ತಂದೆ ಅಂತ ಸುಮಾರು ಅಳ್ತಾಯಿದ್ರು. ನನಗೆ ಅನ್ನಿಸ್ತಿದ್ದು ಓಕೆ, ನನಗೆ ಇವಾಗ ಈ ತೊಂದರೆ ಬಂದುಬಿಟ್ಟಿದೆ, ಈಗ ನನಗೆ ಒಂದೇ ನನಗೆ ಇಂಪಾರ್ಟೆಂಟ್ ಲೈಫಲ್ಲಿ. 10th ಸ್ಟ್ಯಾಂಡರ್ಡ್ ಅಷ್ಟೊತ್ತಿಗೆ ಸ್ವಲ್ಪ ನನಗೆ ಜೀವನ ಅಂದರೆ ಏನು ಅಂತ ಗೊತ್ತಾಯಿತು. ಓಕೆ, ಈಗ ನನಗೆ ಲೈಫಲ್ಲಿ ಐ ಶುಡ್ ಸ್ಟ್ಯಾಂಡ್ ಆನ್ ಮೈ ಫೀಟ್. ಮದುವೆ ಆಗುತ್ತೆ ಅದೆಲ್ಲ ಐ ಡಿಂಟ್ ಹ್ಯಾವ್ ಎನಿ ಎಕ್ಸ್ಪೆಕ್ಟೇಷನ್ಸ್. ಓಕೆ, ಅದು ನನ್ನ ಮದುವೆ ಆಗ್ತದೆ ಅಂತ, ಬಿಕಾಸ್ ಎವಿಡೆಂಟಾಗಿ ನನ್ನ ಕಣ್ಣಲ್ಲಿ ಕಾಣೋದು ನನಗೆ ಗೊತ್ತಾಯಿತು. 12th ಸ್ಟ್ಯಾಂಡರ್ಡಲ್ಲಿ ನಾನು ಎಕನಾಮಿಕ್ಸಲ್ಲಿ ಕಾಲೇಜಲ್ಲೇ ಹೈಯೆಸ್ಟ್ ಬಂತು. ಸೊ ನಮ್ಮ ತಂದೆಗೆ ಸಿಕ್ಕಾಪಟ್ಟೆ ಖುಷಿ ಆಗೋಯಿತು. ಅದು 12th ಸ್ಟ್ಯಾಂಡರ್ಡ್ ಎಕನಾಮಿಕ್ಸ್ ಫಂಕ್ಷನ್ ಮಾಡೋದು NMKRVಯಲ್ಲಿ. ಆವತ್ತು ಇನ್ವೈಟ್ ಮಾಡೋದು. ನಾನಾಗ ವಿಜಯ ಕಾಲೇಜ್ ಸೇರಿಕೊಂಡಿದ್ದೆ. ಇನ್ವೈಟ್ ಮಾಡೋದು. ಆವಾಗ ನಮ್ಮ ತಂದೆ ನನಗೋಸ್ಕರ ಓಕೆ ಇವಳಿಗೆ ಇಷ್ಟೆಲ್ಲ ಒಂದು ಸನ್ಮಾನ ಆಗ್ತದೆ ಅಂತ ಹಿಂದಿನ ದಿನ ಹೋಗಿ ಒಂದು ಹೊಸ ಡ್ರೆಸ್ಸು, ಚೂಡಿದಾರ್ ಅಂತೆ ಅದೆಲ್ಲ ತಂದು, ಮತ್ತು ನೆಕ್ಸ್ಟ್ ಡೇ ನನ್ನ ಜೊತೆಗೆ ಬಂದಿದ್ದು ಕಾಲೇಜ್ಗೆ. ಅಲ್ಲಿ ಕಾಲೇಜಲ್ಲಿ ಒಂದು ಸ್ಯಾಂಡ್ಲ್ವುಡ್ದು ಹಾರ ಹಾಕಿ ಒಂದು ಬೆಳ್ಳಿದು ಕಪ್ ಟೈಪ್ ಕೊಟ್ಟಿದ್ದು. ಸೊ ಮನೆಗೆ ಬಂದು ನಮ್ಮ ಅಮ್ಮಂಗೆ ಹೇಳ್ತಾಯಿದ್ರು. ಅಂದರೆ ಅವ್ರಿಗೆ ತುಂಬ ಸಂತೋಷ ಆಗೋಯಿತು. ನನ್ನ ಮಗಳು ಇಷ್ಟೆಲ್ಲ ಮಾಡಿದ್ದಾಳೆ. ಸೊ ನಮ್ಮ ಅಮ್ಮಂಗೆ ಹಾಗೆ ಅಡುಗೆ ಮನೇಲಿ ಕೂತ್ಕೊಂಡು ಹೇಳ್ತಾಯಿದ್ರು, ನಿನ್ನ ಮಗಳು ತುಂಬ ಮುಂದೆ ಬರ್ತಾಳೆ, ಅವಳಿಗೆ ಹೀಗೆ ಸನ್ಮಾನಗಳು ತುಂಬ ಆಗುತ್ತೆ ಅನಿಸ್ತಿದೆ ನನಗೆ ಅಂತ ಹೇಳ್ತಿದ್ರು. ಫೈನಲ್ BComಗೆ ಬರೋ ಅಷ್ಟೊತ್ತಿಗೆ ರೈಟ್ ಐಯಲ್ಲಿ ಆಲ್ಮೋಸ್ಟ್ ಏನೂ ಕಾಣ್ದಿರ ಆಗೋಯ್ತು. ಅಂದರೆ ಈಗ ಲೆಫ್ಟ್ ಐಯಲ್ಲಿ ಹೇಗಿದೆಯೋ ಹಾಗೆ ಮಸ್ಕಾಗಿ ಪೂರ ಅಷ್ಟು ಡಿಟ್ಯೂರೇಟ್ ಆಗಿತ್ತು. ಲೆಫ್ಟ್ ಐನು ತುಂಬ ಹತ್ತಿರದಿಂದ ಪುಸ್ತಕ ಇಟ್ಕೊಂಡು ಓದೋ ಅಷ್ಟು ಮಟ್ಟಿಗೆ ಬಂದಿತ್ತು. ಡಾಕ್ಟ್ರನ್ನ ಹೋಗಿ ಕೇಳಿದೆ. ಡಾಕ್ಟ್ರ್ ಹೇಳಿದ್ರು ಒಂದು ಕಾರ್ನಿಯಾ ಗ್ರಾಫ್ಟಿಂಗ್ ಟ್ರೈ ಮಾಡೋಣ. ಕಾರ್ನಿಯಾ ಗ್ರಾಫ್ಟಿಂಗ್ ಅಂದರೆ ಇನ್ನೊಬ್ಬರ ಕಣ್ಣನ್ನು ತೆಗೆದು ಹಾಕೋದು. ಟ್ರೈ ಮಾಡೋಣ, ಆವಾಗ ವಿಷನ್ ಬರೋ ಚಾನ್ಸಸ್ ಇದೆ ಅಂತ. ಸೊ ಡೆಫಿನೆಟ್ಲಿ ನಮಗೆಲ್ಲ ಒಂದು ಆಸೆ ಆಯಿತು. ಓಕೆ, ಅಟ್ಲೀಸ್ಟ್ ಕಾರ್ನಿಯಾ ಗ್ರಾಫ್ಟಿಂಗ್ ಮಾಡಿದ್ರೆ ನನಗೆ ವಿಷನ್ ಬರುತ್ತೆ ಅಂತ. ಓಕೆ ಅಂತ ಹೇಳಿದ್ವಿ. ಅಲ್ಲಿ ಆಗ ಲಯನ್ಸ್ ಐ ಹಾಸ್ಪಿಟ್ಲ್ ಇಲ್ಲಿ ಡಬಲ್ ರೋಡಲ್ಲೇ ಇದ್ದಿದ್ದು. ಅಲ್ಲಿ ಡೈರೆಕ್ಟ್ರೇ ನನಗೆ ಆಪ್ರೇಟ್ ಮಾಡಿದ್ರು. 10 days ಆಗೋ ಅಷ್ಟೊತ್ತಿಗೆ ಕಾರ್ನಿಯಾ ಮೆಲ್ಟ್ ಆಗೋಕ್ಕೆ ಶುರು ಆಗೋಯ್ತು. ಅಂದರೆ ಕರ್ಗೋಯ್ತು ಇನ್ ದ ಸೆನ್ಸ್ ಕಣ್ಣು ಪಾಪನೇ ಇರೋದಿಲ್ಲ. ಸೊ ಡೈರೆಕ್ಟಾಗಿ ರೆಟಿನಾ ಅದು ನಾನು ಆಗ ಡಾಕ್ಟ್ರ್ ಹೇಳಿದ್ರು, ಇವಳು ಆಚೆ ಕಡೆ ಸನ್ಲೈಟ್ಗೆ, ಡಸ್ಟ್ಗೆ, ವಿಂಡ್ಗೆ ಎಕ್ಸ್ಪೋಸ್ ಆಗಬಾರ್ದು. ಎಕ್ಸ್ಪೋಸ್ ಆಗೋದೇ ಇನ್ಫೆಕ್ಷನ್ ಆಗೋಗುತ್ತೆ ಕಣ್ಣು. 3rd ಇಯರಲ್ಲಿದ್ದೆ, ಕಾಲೇಜ್ಗೆ ಹೋಗೋಕ್ಕೆ ಆಗಲಿಲ್ಲ. ಆ್ಯಕ್ಚುಲಿ ಈಗ ನೆನೆಸ್ಕೊಂಡ್ರೆ ನನಗೆ ನಿಜವಾಗ್ಲೂ ಅದು ಒಂದು ದಿನಾನೂ ನನಗೆ ಒಂದು ಯುಗ ಅನಿಸ್ಬಿಡೋದು. ಅಷ್ಟು ಒಂದು ಟಫ್ ಆಗಿ. ನಾನು ಕಾಲೇಜ್ಗೆ ಹೋಗಿ ನನ್ನ ಲೆಕ್ಚರರ್ ಹತ್ರ BCom ರಿಸಲ್ಟ್ಸ್ ಬಂತು, ಫಸ್ಟ್ ಕ್ಲಾಸ್ ಅಂತ ಪಾಸ್ ಆಗಿದ್ದೆ. ಸೊ ಐ ವಾಸ್ ಕ್ವೈಟ್ ಹ್ಯಾಪಿ ಫಾರ್ ದ್ಯಾಟ್. ಐ ವಾಸ್ ಅಗೇನ್ ಥ್ಯಾಂಕಿಂಗ್ ಗಾಡ್. ಓಕೆ, ನನಗೆ ಎಷ್ಟೊಂದು ಕೊಟ್ಟಿಲ್ಲ, ಬಟ್ ಅಟ್ಲೀಸ್ಟ್ ಒಂದು ವಿದ್ಯೆ ಅನ್ನೋದು ನನಗಿದೆ ಅಂತ. ಐ ವಾಸ್ ವೆರಿ ಲೈಕ್ ಗ್ಲಾಡ್ ಫಾರ್ ಇಟ್, ಆ್ಯಂಡ್ ಐ ವಾಸ್ ಜಸ್ಟ್ ಎಕ್ಸ್ಪ್ರೆಸಿಂಗ್ ಮೈ ಗ್ರ್ಯಾಟಿಟ್ಯೂಡ್ ಟು ಗಾಡ್ ಫಾರ್ ದ್ಯಾಟ್. ಆಗ ನನ್ನ ಲೆಕ್ಚರರ್ ಅವ್ರು ಹೇಳಿದ್ರು, ನೋಡಮ್ಮ, ನೀವು ಮಾಡಬೇಕಂದ್ರೆ MCom ಮಾಡ್ಬೋದು, ಇಲ್ಲ CA ಮಾಡ್ಬೋದು. ಸೊ ನನಗೆ ಆಲ್ಮೋಸ್ಟ್ ಎಲ್ಲ ಆಗ ಅವೇರ್ನೆಸ್ ಕ್ರಿಯೇಟ್ ಆಗಿತ್ತು. ಓಕೆ, CA ಅನ್ನೋದು ತುಂಬ ಕಷ್ಟ ಅಂತ ಎಲ್ಲ ಹೇಳ್ತಿದ್ರು. CA ಅಂತೂ ತುಂಬ ಕಷ್ಟ, ಪಾಸ್ ಪರ್ಸೆಂಟೇಜ್ 1% ಅಥವಾ 2% ಅಷ್ಟೇ ಇರೋದು ಅಂತ.
ನಾನು ಅಂದ್ಕೊಂಡೆ ಓಕೆ ಲೆಟ್ ಮಿ ಟೇಕ್ ದಿಸ್ ಆಸ್ ಅ ಚಾಲೆಂಜ್. ಸೊ ಐ ಥಾಟ್ ಓಕೆ ಐ ಡು ಸಿ ಎ ಅಂತ. ಆಗ ಸಿ ಎ ಮಾಡೋಕ್ಕೆ ಎನ್ರೋಲ್ ಮಾಡಿಕೊಂಡೆ. ಎನ್ರೋಲ್ ಮಾಡ್ಕೊಳ್ಳುವಾಗ ದೇರ್ ವರ್ 3 ರೀಸನ್ಸ್ ಫಾರ್ ಮಿ ಸಿ ಎ ಮಾಡೋದಕ್ಕೆ. ಒಂದು, ಆಗ ನಮಗೆ ಹೇಗಿತ್ತು ಅಂದರೆ ಸಿ ಎ ಮಾಡೋದಕ್ಕೆ ನಾವು ಆರ್ಟಿಕಲ್ಶಿಪ್ ಟ್ರೈನಿಂಗ್ ಹೋಗಬೇಕು. ಆರ್ಟಿಕಲ್ಶಿಪ್ ಟ್ರೈನಿಂಗು ಮಿಲ್ಲರ್ಸ್ ರೋಡಲ್ಲಿತ್ತು. ಮಿಲ್ಲರ್ಸ್ ರೋಡಲ್ಲ, ಅದು ಯಾವುದದು ಮಿಷನ್ ರೋಡಲ್ಲಿ, ವಿಲ್ಸನ್ ಗಾರ್ಡನಿಂದ ಮಿಷನ್ ರೋಡ್ ಜಸ್ಟ್ 3 ಸ್ಟಾಪ್ಸ್ ಬಸ್ಸಲ್ಲಿ. ಮತ್ತು ಎಲ್ಲ ಬಸ್ಸು ಆಲ್ಮೋಸ್ಟ್ ಡಬಲ್ ರೋಡಲ್ಲಿ ಹೋಗೋದು. ಒಂದು ವಿಲ್ಸನ್ ಗಾರ್ಡನಿಂದ ಹೋಗಿ ರೈಟ್ ಟರ್ನ್ ತೊಗೊಂಡ್ರೆ ಮಿಷನ್ ರೋಡ್ಗೆ ಹೋಗುತ್ತೆ, ಲೆಫ್ಟ್ ಟರ್ನ್ ತೊಗೊಂಡ್ರೆ ಲಾಲ್ಬಾಗ್ ಹೋಗುತ್ತೆ. ಸೊ ಲೆಫ್ಟ್ ಟರ್ನ್ ತೊಗೊಂಡಿದ್ದ ತಕ್ಷಣ ಬಸ್ಸು ಅಲ್ಲೇ ಇಳಿದ್ಬಿಟ್ಟು ರೈಟಿಗೆ ಬಂದು ಮತ್ತೆ ಇನ್ನೊಂದು ಬಸ್ ತೊಗೊಂಡು ಹೋಗ್ತಿದ್ದೆ, ಬಿಕಾಸ್ ನನಗೆ ಬಸ್ ನಂಬರೇ ಕಾಣ್ತಾ ಇರಲಿಲ್ಲ. ಅದು ಒಂದು ರೀಸನ್ನು. ಇನ್ನೊಂದು ರೀಸನ್ ಏನಂದರೆ ಇಟ್ ಈಸ್ ಅ ಚಾಲೆಂಜಿಂಗ್ ಕೋರ್ಸ್. ಸೊ ನಾನು ಅಂದ್ಕೊಂಡೆ ಓಕೆ ಜಸ್ಟ್ ದಿಸ್ ಈಸ್ ಅ ಚಾಲೆಂಜಿಂಗ್ ಕೋರ್ಸ್, ಲೆಟ್ ಮಿ ಪ್ರೂವ್ ದಟ್ ಐ ಕ್ಯಾನ್ ಸ್ಟಡಿ. ನಾನು ಓದೋಣ, ನಾನು ಕ್ವಾಲಿಫೈ ಆದರೆ ನನ್ನಷ್ಟಕ್ಕೆ ನಾನು ಯಾರ ಹತ್ರನೂ ಜಾಬ್ಗೆ ಅಂತ ಹೋಗೋ ನೆಸೆಸಿಟಿ ಇಲ್ಲ, ನನ್ನಷ್ಟಕ್ಕೆ ನಾನೇ ಪ್ರಾಕ್ಟೀಸ್ ಮಾಡ್ಕೋಬೋದು ಅಂತ. 3ನೇ ರೀಸನ್ ಏನಂದರೆ ನಮಗೆ ಸ್ಟೈಫಂಡ್ ಬರ್ತಾಯಿತ್ತು. BComವರೆಗೂ ಓದಿಸೋದು ನಮ್ಮ ತಂದೆದು ರೆಸ್ಪಾನ್ಸಿಬಿಲಿಟಿ. ಬಟ್ ಆಲ್ರೆಡಿ ನನ್ನ ತಮ್ಮ ಇಂಜಿನಿಯರಿಂಗ್ ಸೇರಿದ್ದ, ಇನ್ನೊಬ್ಬ ತಮ್ಮ ಫಸ್ಟ್ PUC ಮಾಡ್ತಾಯಿದ್ದ. ಸೊ 3 ಜನಕ್ಕೆ ಮತ್ತೆ ಓದಿಸೋದು ಅಂದರೆ ಇಟ್ ವಿಲ್ ಬಿ ಎ ಫೈನಾನ್ಷಿಯಲ್ ಬರ್ಡನ್. ಸೊ ಆರ್ಟಿಕಲ್ಶಿಪ್ ಮಾಡಿದ್ರೆ ನನಗೆ ಸ್ಟೈಫಂಡ್ ಬರುತ್ತೆ. ಸೊ ಆ ಸ್ಟೈಫಂಡಲ್ಲೇ ನಾನು ನನ್ನ ಎಜುಕೇಷನ್ಗೆ ಏನೇನು ಬೇಕೋ ಅದೆಲ್ಲ ನಾನು ಅಫೋರ್ಡ್ ಮಾಡ್ಕೋಬೋದು. ಐ ವಿಲ್ ನಾಟ್ ಬಿ ಎ ಬರ್ಡನ್ ಫಾರ್ ಮೈ ಫಾದರ್ ಅಂತ ಐ ಫೆಲ್ಟ್ ಆ್ಯಂಡ್ ಐ ಟುಕ್ ಅಪ್ ಸಿ ಎ. ಇಟ್ ವಾಸ್ ಸಚ್ ಎ ಕೋಇನ್ಸಿಡೆನ್ಸ್. ನನ್ನ ಬರ್ಡೇ ದಿನವೇ ರಿಸಲ್ಟ್ಸ್ ಬಂತು ಆ್ಯಂಡ್ ಐ ಕ್ಲಿಯರ್ಡ್ ಬೋತ್ ದ ಗ್ರೂಪ್ಸ್ ಆ್ಯಂಡ್ ಐ ವಾಸ್ ರಿಯಲಿ ವೆರಿ ಹ್ಯಾಪಿ ದಟ್ ಓಕೆ ಐ ಹ್ಯಾವ್ ಕ್ಲಿಯರ್ಡ್ ಅಂತ. ಮತ್ತು ದಿಸ್ ಇಸ್ ವಾಟ್ ಲೈಫ್ ಹ್ಯಾಸ್ ಆಲ್ವೇಸ್ ಶೋನ್. ಯಾವುದೋ ಒಂದು ಖುಷಿ ಬರುತ್ತೆ, ಅದ್ರ ಹಿಂದೆ ಏನೋ ಒಂದು ಆಬ್ಸ್ಟಿಕಲ್ ರೆಡಿಯಾಗಿ ಕೂತಿರುತ್ತೆ. ಇಟ್ಸ್ ಬೀನ್ ಅ ಕಾನ್ಸ್ಟೆಂಟ್ ಫಿನಾಮಿನ. ಕ್ಲಿಯರ್ ಮಾಡಿದೆ 93 ಒಂದು mid-93 ಅಷ್ಟೊತ್ತಿಗೆ ಲೆಫ್ಟ್ ಐ ವಿಷನ್ನು ಸಾಕಷ್ಟು ಕಮ್ಮಿ ಆಗೋಯ್ತು. ತುಂಬಾ ಕಷ್ಟ ಆಗ್ತಿತ್ತು ಓದೋಕ್ಕೆ. ಮತ್ತು ಟ್ರೈನಿಂಗಲ್ಲಿ ನಾನು ಆಡಿಟ್ಸ್ಗೆಲ್ಲ ಹೋದರೆ ನನಗೆ ಅಲ್ಲಿ ಆಡಿಟ್ ಎಲ್ಲ ಮಾಡೋದಕ್ಕೆ ಗೊತ್ತೇ ಆಗ್ತಿರ್ಲಿಲ್ಲ, ಕಾಣ್ತಾನೇ ಇರಲಿಲ್ಲ ಬುಕ್ಸು ಅದೆಲ್ಲ. ಸೊ ಆವಾಗ ನಾನು ಅಲ್ಲಿ ನನ್ನ ಚಾರ್ಟರ್ಡ್ ಅಕೌಂಟೆಂಟ್ ಯಾರ ಕೆಳಗಡೆ ನಾನು ಆರ್ಟಿಕಲ್ಶಿಪ್ ತೊಗೊಂಡಿದ್ದೆ ಅವ್ರಿಗೆ ಹೇಳಿದೆ ನನಗೆ ತುಂಬ ಕಷ್ಟ ಆಗ್ತಿದೆ ಅಂತ. ಸೊ ಅವ್ರು ಹೇಳಿದ್ರು ಸರಿಮ್ಮ ಪರವಾಗಿಲ್ಲ, ನೀನು ಎಷ್ಟಾಗುತ್ತೋ ಅಷ್ಟು ಮಾಡು ಅಂತ ನನಗೆ ಅಸಿಸ್ಟೆಂಟ್ ನನ್ನ ಫ್ರೆಂಡ್ಸ್ ಜೊತೆಗೆ ಕಳಿಸೋರು. ಇನ್ನೊಂದು 4-5 ಮಂತ್ಸ್ ಇರುವಾಗ ತುಂಬಾ ಕಮ್ಮಿ ಆಗೋಯ್ತು. ಐ ಕುಡಂಟ್ ಗೋ ಟು ಆಫೀಸ್ ಆಲ್ಸೋ. ಅವ್ರು ಹೇಳಿದ್ರು ಪರವಾಗಿಲ್ಲ, ವಿ ವಿಲ್ ಕನ್ಸಿಡರ್ ದಿಸ್ ಆಸ್ ಅ ಜೆನ್ಯೂನ್ ಥಿಂಗ್ ಆ್ಯಂಡ್ ನಾವು ನಿನ್ನ ಆರ್ಟಿಕಲ್ಶಿಪ್ಗೆ ಕಂಪ್ಲೀಟ್ ಮಾಡೋದಕ್ಕೆ ನಾವೇನು ನಿನಗೆ ಏನು ನಾವು ವಿ ವಿಲ್ ನಾಟ್ ಪುಟ್ ಎನಿ ಹರ್ಡಲ್ಸ್, ಯು ಪ್ಲೀಸ್ ಗೋ ಅಹೆಡ್ ಆ್ಯಂಡ್ ಗಿವ್ ಯುವರ್ ಎಕ್ಸಾಮ್ಸ್ ಇಫ್ ಪಾಸಿಬಲ್ ಅಂತ ಹೇಳಿದ್ರು. ಬಟ್ ಎಕ್ಸಾಮ್ಸ್ ಕೊಡೋದಕ್ಕೆ ಆ್ಯಕ್ಚುಲಿ ಏನೂ ಓದೋಕ್ಕಾಗ್ತಿರ್ಲಿಲ್ಲ. ಮನೆಯಲ್ಲಿ ನಮ್ಮ ತಂದೆ ಹೇಳೋರು ಎಕ್ಸಾಮ್ ಯಾವಾಗ ಕೊಡ್ತೀಯಾ, ಮೇಲ್ ಕೊಡ್ತೀಯಾ, ನವೆಂಬರಲ್ಲಿ ಕೊಡ್ತೀಯಾ ಅಂತ. ನಾನು ಓಕೆ ನಾನು 94 ಮೇ ಕೊಡ್ತೀನಿ ಅಂತ. ಮೇ ಎಕ್ಸಾಮ್ಸು ಫೈನಲ್ 1 ಗ್ರೂಪ್ ಕೊಟ್ಟೆ, ಬಿಕಾಸ್ 2 ಗ್ರೂಪ್ ಓದೋದು ನನಗೆ ತುಂಬ ಕಷ್ಟ ಅಂತ 1 ಗ್ರೂಪ್ ಕೊಟ್ಟೆ. ಅದು ಸೆಂಟ್ ಜೋಸೆಫ್ಸ್ ಕಾಲೇಜ್, ನನಗೆ ಅಲ್ಲಿ ಎಕ್ಸಾಮಿನೇಷನ್ ಹಾಲ್ ಇದ್ದಿದ್ದು. ನಂಗೆ ಗೊತ್ತೇ ಆಗಲಿಲ್ಲ, ನನ್ನ ರೋಲ್ ನಂಬರ್ ಏನೋ ಮಿಸ್ಟೇಕ್ ಆಗಿಬಿಟ್ಟು ಬೇರೆ ಸೀಟ್ಗೆ ಹೋಗ್ಬಿಟ್ಟು ಎಕ್ಸಾಮ್ ಕೊಟ್ಬಿಟ್ಟು ಬೇರೆ ರೋಲ್ ನಂಬರ್ ಬರೆದ್ಬಿಟ್ಟಿದ್ದೆ. ಮತ್ತು ಸಂಜೆ ಎಕ್ಸಾಮ್ ಆದಮೇಲೆ ಗೊತ್ತಾಯಿತು ರಿಟರ್ನ್ ಎಕ್ಸಾಮ್ ಇನ್ ಅನದರ್ ರೋಲ್ ನಂಬರ್ ಅಂತ. ಮತ್ತೆ ಹೋಗಿ ಅವ್ರಿಗೆ ಹೇಳಿದೆ, ಅವ್ರು ಹೇಳಿದ್ರು ಸರಿ ನಾವು ಇನ್ಸ್ಟಿಟ್ಯೂಟಿಗೆ ಕಳಿಸ್ತೇವೆ, ಇನ್ಸ್ಟಿಟ್ಯೂಟ್ ಒಪ್ಕೊಂಡ್ರೆ ಸರಿ, ಇಲ್ಲಾಂದರೆ ನಾವೇನು ಮಾಡೋಕ್ಕಾಗಲ್ಲ. ಆವಾಗ ಮನಸ್ಸಲ್ಲಿ ಅನ್ನಿಸ್ತಾ ಇತ್ತು ಇವಾಗ ಫಸ್ಟ್ ಪೇಪರ್ ಕೊಟ್ಟಿದ್ದೇನೆ, ಇನ್ನು 3 ಪೇಪರ್ ಕೊಡಬೇಕಾ ಬೇಡವಾ, ಬಿಕಾಸ್ ಫಸ್ಟ್ ಪೇಪರ್ ಕೊಟ್ಟಿದ್ದೇನೆ, ಇದು ನಾನು ಇನ್ಸ್ಟಿಟ್ಯೂಟ್ ಅವ್ರು ಕನ್ಸಿಡರ್ ಮಾಡಿಲ್ಲ ಅಂದರೆ ಎನಿವೇ ಇನ್ನು 3 ಪೇಪರ್ಸ್ ಕೊಟ್ಟರು ಪ್ರಯೋಜನ ಇಲ್ಲ ಅಂತ. ಬಟ್ ಇನ್ನೊಂದು ತಲೆಯಲ್ಲಿ ಲೆಟ್ ಮಿ ಗಿವ್ ಅ ಟ್ರೈ, ಸುಮ್ಮನೆ ನನ್ನಿಂದ ನಾನು ಯಾಕೆ ಆಗೋದಿಲ್ಲ ಅಂದ್ಕೋಬೇಕು, ಎನಿವೇ ಓದಿದ್ದೀನಿ, ಸೊ ನೆಕ್ಸ್ಟ್ 3 ಪೇಪರ್ಸು ಕೊಡೋಣ ಅಂತ ನೆಕ್ಸ್ಟ್ 3 ಪೇಪರ್ಸು ಕೊಟ್ಟೆ. ಅದೇನು ಆಗಿತ್ತು, ಲೈಟ್ಸ್ ಇರೋ ಕಡೆ ನಂಗೆ ಕಾಣ್ತಾನೆ ಇರಲಿಲ್ಲ ಓದೋಕ್ಕೆ. ಸೊ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ, ನನಗೆ ಸ್ವಲ್ಪ ಸನ್ಲೈಟ್ ಇರೋ ಕಡೆ ಕೊಡಿ, ಒಂದು ಕಿಟಕಿ ಇರೋ ಕಡೆ ಕೊಡಿ, ಸೊ ದಟ್ ನನ್ನ ಪೇಪರ್ ಓದಿ ಬರೆಯೋದು ಸುಲಭ ಆಗುತ್ತೆ ಅಂತ. ದೇ ವರ್ ರಿಯಲಿ ವೆರಿ ಗುಡ್, ಕೋಆಪ್ರೇಟಿವ್ ಕೊಟ್ಟರು. ಮತ್ತು ಫಸ್ಟ್ ಅದು ಫೈನಲ್ ಗ್ರೂಪ್ ಫಸ್ಟ್ ಪಾರ್ಟ್ ಕೊಟ್ಟೆ, ಅದು ಕ್ಲಿಯರ್ ಆದೆ.
ನವೆಂಬರಲ್ಲಿ ಸೆಕೆಂಡ್ ಪಾರ್ಟ್ ಕೊಡೋಣ ಅಂತ ಹೋದೆ. ಅಷ್ಟೊತ್ತಿಗಂತೂ ಏನೂ ಓದೋಕ್ಕಾಗ್ತಿರ್ಲಿಲ್ಲ. ಬೆಳಕಲ್ಲೂ ಮುಂಚೆ ಬರೀ ಮನೆಯಲ್ಲಿ ಕೂತ್ಕೊಂಡು ಮಾರ್ನಿಂಗ್ ಟೈಮ್ ಓದ್ತಾ ಇದ್ದೆ, ನೈಟ್ ಓದ್ತಾ ಇರಲಿಲ್ಲ. ಆಮೇಲೆ ಮಾರ್ನಿಂಗ್ ಟೈಮು ಓದೋಕ್ಕಾಗಲಿಲ್ಲ. ಆಗ ಮನೇಲಿ ಹೇಳಲೇಬೇಕಾಯ್ತು ನನಗೆ ಕಾಣೋದೇ ಇಲ್ಲ ಅಂತ. ಬಟ್ ಮನೆಯಲ್ಲಿ ಅದೇ ಸ್ವಲ್ಪ ಪರ್ಸೆಪ್ಷನ್ ಇದ್ದಿದ್ದರಿಂದ ಮನೆಯಲ್ಲಿ ನನ್ನಷ್ಟಕ್ಕೆ ನಾನೇ ಮ್ಯಾನೇಜ್ ಮಾಡ್ಕೊತಾ ಇದ್ದೆ. ಒಂದು ಸಾರಿ ಮನೇಲಿ ಗೊತ್ತಾದ ಮೇಲೆ ನನಗೆ ಕಾಣೋದಿಲ್ಲ ಅಂತ ಅಪ್ಪ ಅಮ್ಮಗೆ ತುಂಬಾ ಅದು ಇಟ್ ವಾಸ್ ವೆರಿ ಡಿಫಿಕಲ್ಟ್ ಫಾರ್ ದೆಮ್ ಟು ಟೇಕ್ ಇಟ್. ಈಕ್ವಲಿ ಫಾರ್ ಮೀ ಆಲ್ಸೋ, ಬಿಕಾಸ್ ಆ ಟೈಮಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಇದರ್ ದೇ ವುಡ್ ಗೆಟ್ ಮ್ಯಾರಿಡ್ ಆರ್ ದೇ ವುಡ್ ಗೆಟ್ ಇನ್ ಟು ಎಂಪ್ಲಾಯ್ಮೆಂಟ್. ಕೆಲಸಗಳು ಒಳ್ಳೊಳ್ಳೆ ಕೆಲಸಗಳು ಸಿಗೋದು. ಇಲ್ಲಿ ನನಗೆ ಕೆಲಸನೂ ಇಲ್ಲ, ಮದುವೆನೂ ಇಲ್ಲ, ಆಚೆ ಹೋಗೋ ಹಾಗೂ ಇಲ್ಲ, ಮನೇಲೇ 24 hours ಕೂತ್ಕೋಬೇಕು, ಓದೋಕ್ಕೂ ಆಗ್ತಿಲ್ಲ. ತುಂಬಾ ಡಿಪ್ರೆಸ್ ಆಗುತ್ತೆ. ಆಗ ನನ್ನ ತಮ್ಮ ಸಹಜ ಯೋಗ ಅಂತ ಒಂದು ಧ್ಯಾನ ಮೆಡಿಟೇಷನ್ ಇದ್ದಿದೆ. ಮೆಡಿಟೇಷನ್ ಮಾಡೋಣ, ಏನಿಲ್ಲ ಅಂದರೂ ನಿನಗೆ ಎಮೋಷ್ನಲ್ ಆಗಿ ನೀನು ಸ್ವಲ್ಪ ಇದರಿಂದ ಆಚೆ ಬರೋಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಸೊ ಸಹಜ ಯೋಗ ಮೆಡಿಟೇಷನ್ ಶುರು ಮಾಡಿದೆ. ಮೆಡಿಟೇಷನ್ ಶುರು ಮಾಡಿ ಒಂದು 2-3 ಮಂತ್ಸ್ಗೆ ನನಗೆ ಐ ಕುಡ್ ಫೀಲ್ ದಟ್ ನನ್ನ ಒಳಗಿನ ಒಂದು ಶಕ್ತಿ ನನ್ನ ಆ್ಯಸ್ ಇಟ್ ಈಸ್ ಮೇ ಬಿ ನನಗೆ ಮುಂಚಿನಿಂದ ಪಾಸಿಟಿವ್ ಆ್ಯಟಿಟ್ಯೂಡ್ ಇದ್ದಿದ್ದರಿಂದನೋ ಏನೋ ನನ್ನ ಶಕ್ತಿನೇ ನನಗೆ ನನ್ನ ಒಳಗಿನ ಒಂದು ಪ್ರೇರಣೆನೇ ನನಗೆ ಶಕ್ತಿ ಆಯಿತು. ಓಕೆ, ದೇರ್ ಶುಡ್ ಬಿ ಸಮ್ ಪರ್ಪಸ್ ಫಾರ್ ಮೈ ಎಕ್ಸಿಸ್ಟೆನ್ಸ್. ಸುಮ್ಮನೆ ದಿನ ಬೆಳಗ್ಗಿಂದ ರಾತ್ರಿವರೆಗೂ ಅಳೋದ್ರಿಂದ ನಾನೇನೂ ಸಾಧಿಸೋಕ್ಕಾಗಲ್ಲ. ಸೊ ನಾನು ಏನನ್ನ ಓಕೆ ಏನು ಜೀವನ ಏನು ತೋರಿಸುತ್ತೋ ಅದು ಮಾಡೋಣ ಅಂತ ಸ್ವಲ್ಪ ನನಗೆ ಮಾನಸಿಕವಾದ ಒಂದು ಸಂತುಲನ, ಒಂದು ಬ್ಯಾಲೆನ್ಸ್ ಸಿಗೋಕ್ಕೆ ಶುರು ಆಯಿತು. ಅಷ್ಟೊತ್ತಿಗೆ ಇನ್ನೊಂದು another tragedy struck, and that was ನಮ್ಮ ತಂದೆಗೆ ಲ್ಯೂಕೆಮಿಯಾ ಅಂತ ಗೊತ್ತಾಯಿತು. ನಾನು ಸ್ಕ್ರೈಬ್ ಫೆಸಿಲಿಟಿ ಅವೈಲ್ ಮಾಡಿಕೊಂಡು CA ಎಕ್ಸಾಮ್ನ 2002 ನವೆಂಬರಲ್ಲಿ ಕೊಟ್ಟೆ. 2003 ಪಾಸ್ ಆದೆ. ಐ ಮೀನ್ ದಟ್ ವಾಸ್ ಒನ್ಸ್ ಅಗೇನ್ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್, ಬಿಕಾಸ್ ಪಾಸ್ ಆಗಿದ್ದೆ ನನಗೊಂದು ಖುಷಿ ಆಗೋಯ್ತು. ಇನ್ನು ನನಗೆ ಕೆಲಸ ಸಿಗೋದು ಏನೂ ಕಷ್ಟ ಇಲ್ಲ ಅಂತ. 1-2 months ಗೊತ್ತಾಯಿತು ನಾನೇ ಫಸ್ಟ್ ವಿಜುವಲಿ ಚಾಲೆಂಜ್ ಲೇಡಿ CA ಮಾಡಿದ್ದು ಅಂತ. ಕೆಲಸ ಸಿಗೋದು ಸುಲಭ ಅಂದ್ಕೊಂಡೆ, ಬಟ್ ಅಷ್ಟು ಸುಲಭ ಆಗಲಿಲ್ಲ. ಎಂಪ್ಲಾಯರ್ಸ್ ಎಲ್ಲ ನನ್ನ ಅಪ್ರಿಷಿಯೇಟ್ ಮಾಡೋರು, ಬಟ್ ಕೆಲಸ ಬಂದಾಗ ದೇ ಆರ್ ನಾಟ್ ರೆಡಿ ಟು ಗಿವ್. ತಾಜ್ ವೆಸ್ಟ್ ನನಗೆ ಅಷ್ಟೊತ್ತಿಗೆ ನನಗೆ ವಾಲಂಟಿಯರಿಂಗು ಮತ್ತು ಸಮತನದಲ್ಲಿರೋ ಮಕ್ಕಳಿಗೆಲ್ಲ ಅವ್ರಿಗೆ ಅವರ ಓದಿನಲ್ಲಿ ಸಹಾಯ ಮಾಡ್ತಿದ್ದೆ ವಾಲಂಟಿಯರ್ ಆಗಿ. ಸಮಾಜ ಸೇವೆ ಮಾಡಬೇಕಂತ ತುಂಬ ಒಂದು ಆಸೆ ಇತ್ತು. ಸೊ ವೆಸ್ಟ್ ಎಂಡಲ್ಲಿ ನನಗೆ ಫಸ್ಟ್ ಬ್ರೇಕ್ ಸಿಕ್ತು ಕಮ್ಯುನಿಟಿ ಕೋಆರ್ಡಿನೇಟರ್ ಕೆಲಸ ಮಾಡೋಕ್ಕೆ. ಐ ವಾಸ್ ಹ್ಯಾಪಿ ಟು ಟೇಕ್ ದಟ್ ಜಾಬ್ ಬಿಕಾಸ್ ನಾನು ಸಮಾಜ ಸೇವೆ ಮಾಡ್ಬೋದು ಅಂತ. ಸೊ ಯೂಶ್ವಲಿ ವೀಕೆಂಡ್ಸು ಅಲ್ಲಿ ನಮ್ಗೆ ಹೋಗಿ ಆ ಮಕ್ಕಳಿಗೆಲ್ಲ ಹೇಳ್ಕೊಡೋದು ಶುರು ಮಾಡಿದೆ. ಬಟ್ ಮನಸ್ಸಲ್ಲಿ ಒಂದು ಅಳುಕಿತ್ತು, ನಾನು ನನ್ನ ಪ್ರೊಫೆಷನಲ್ಲಿ ಏನು ಮಾಡ್ತಿಲ್ಲ ಅಂತ. ಸೊ ಟ್ರೈ ಮಾಡ್ತಾಯಿದ್ದೆ. ಇನ್ಫೋಸಿಸಲ್ಲಿ ನನಗೆ 2003 ವೆಸ್ಟ್ ಎಂಡ್ ಸೇರಿಕೊಂಡೆ. 2006 ನನಗೆ ಇನ್ಫೋಸಿಸಲ್ಲಿ ಕೆಲಸ ಸಿಕ್ತು ಅಸೋಸಿಯೇಟ್ ಆಗಿ, ಕಾರ್ಪೊರೇಟ್ ಅಕೌಂಟಿಂಗ್ ಗ್ರೂಪ್. ಸೊ ಅಕೌಂಟೆನ್ಸಿ ಫೀಲ್ಡಲ್ಲೇ ಇದ್ದಿದ್ದರಿಂದ ತುಂಬ ಸಂತೋಷ ಆಯಿತು. ಸೊ ಐ ಆಮ್ ಇನ್ ಮೈ ಪ್ರೊಫೆಷನ್ ಅಂತ. ಬಟ್ ಸಮ್ವೇರ್ ಒಂದು 3-4 years ಆದಮೇಲೆ ನನಗೆ ಅಷ್ಟು ನಾನು ವಾಲಂಟಿಯರಿಂಗ್ ಮಾಡೋದಕ್ಕೆ ನನಗೆ ಟೈಮ್ ಸಿಗ್ತಾನೆ ಇರಲಿಲ್ಲ. ಅಷ್ಟೊತ್ತಿಗೆ ನನಗೆ ಪರ್ಸ್ನಲ್ ಲೈಫಲ್ಲೂ ಸಾಕಷ್ಟು ಒಂದು ಡಿಫಿಕಲ್ಟ್ ಮೂಮೆಂಟ್ಸ್ ಬಂತು. ಆ ಟೈಮಲ್ಲಿ ನಾನು ಹೇಳಬೇಕು, ನಾನು ನಿಜವಾಗ್ಲೂ ಹೇಳಬೇಕಂದ್ರೆ ದೇವರು ಕಷ್ಟಗಳು ಕೊಟ್ಟಿರ್ಬೋದು, ಬಟ್ ಹಾಗೆಯೇ ಯಾವುದೋ ಒಂದು ರೀತಿ ನನಗೆ ಒಂದು ದಾರಿ ತೋರಿಸಿದ್ದಾರೆ. ಟೈಮ್ಗೆ ನನಗೆ ಯಾರೋ ಒಬ್ಬರು ನನಗೆ ಸಪೋರ್ಟಾಗಿ, ಎಮೋಷ್ನಲ್ ಸಪೋರ್ಟಾಗಿ ನನಗೆ ಇರೋದಕ್ಕೆ ನನ್ನ ಜೊತೆ ಇರೋ ಹಂಗೆ ಮಾಡಿದ್ದಾರೆ. ಸೊ ಇನಿಷಿಯಲಿ ನನ್ನ ತಮ್ಮಂದಿರಿದ್ದು, ಆಮೇಲೆ ಓದುವಾಗ ವಾಲಂಟಿಯರ್ಸು, ಸ್ಕ್ರೈಬು ಎಲ್ಲ ಇತ್ತು. ಇನ್ಫೋಸಿಸ್ ಸೇರಿ ಆಗಷ್ಟೇ ವರುಣ್ ನನ್ನ ಹತ್ರ, ಅವನು ಅಕೌಂಟ್ಸ್ ಸೈನ್ಸಿಂದ ಕಾಮರ್ಸಿಗೆ ಬಂದ. ಸೊ ಅಕೌಂಟ್ಸ್ಗೆ ಅಂತ ನನ್ನ ಹತ್ರ ಹೇಳಿಸ್ಕೊಳ್ಳೋಕ್ಕೆ ಅಂತ ಬಂದ. ಮತ್ತು ಸಂಹೌ ಹಿ ಬಿಕೇಮ್ ಹೇಳಿಸ್ಕೊಂಡು ಮತ್ತು CAನೂ ಮಾಡೋಕ್ಕೆ ಶುರು ಮಾಡ್ದ. ಅವನ ತುಂಬಾ ನನಗೆ ಒಂದು ಮಗನ ರೀತಿಯಲ್ಲಿ ನನಗೆ ಅವನು ಸಹಾಯ ಮಾಡೋಕ್ಕೆ ಶುರು ಮಾಡ್ದ. ಆ್ಯಂಡ್ ಪರ್ಸ್ನಲಿ ತುಂಬಾ ಒಂದು ಟಫ್ ಟೈಮ್ಸ್ ಬಂತು. ಅವಾಗೆಲ್ಲ ಅವನು ನನಗೆ ಸಪೋರ್ಟಾಗಿ ನಿಂತ.
ಆವಾಗ ನಾನು ಇನ್ಫೋಸಿಸಿಂದ ನನಗೆ ಆವಾಗ ಅನ್ನಿಸ್ತಿತ್ತು, ನಾನು ಬರೀ ನನ್ನ ಪ್ರೊಫೆಷನಲ್ ಮಾಡಿದ್ರೆ ಸಾಲದು, ನಾನು ಇಫ್ ಐ ಹ್ಯಾವ್ ಟು ಲೀಡ್ ಮೈ ಲೈಫ್ ಸಕ್ಸಸ್ಫುಲಿ, ಅಂದರೆ ನನಗೆ ಸಂತೋಷ ಆಗಬೇಕು, ಪ್ರತಿದಿನ ನಾನು ನನ್ನ ಜೀವನ ಸರಿಯಾದ ಅಂದರೆ ನನಗೆ ಖುಷಿ ಆಗೋ ಹಾಗೆ ಲೀಡ್ ಮಾಡ್ತಿದ್ದೀನಿ, ನಾನು ಸಮಾಜ ಸೇವೆಯನ್ನು ಮಾಡಬೇಕು ಅಂತ. ಸೊ ದಟ್ ಲೆಡ್ ಮೀ ಟು CBM ಅನ್ನೋ ಒಂದು ಸಂಸ್ಥೆಯಲ್ಲಿ ಓಪನಿಂಗ್ ಇದೆ ಅಂತ ಗೊತ್ತಾಯಿತು. ಆ ಸಂಸ್ಥೆ ಅಂಗವಿಕಲತೆ ಇರುವಂಥವ್ರಿಗೆ ಕೆಲಸ ಮಾಡ್ತಿರೋದು. ಅಲ್ಲಿ ಸೀನಿಯರ್ ಮ್ಯಾನೇಜರ್ ಫೈನಾನ್ಸ್ ಲೀಗಲ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಆ ಒಂದು ಪೊಸಿಷನ್ಗೆ ಓಪನಿಂಗ್ ಇದೆ ಅಂತ ಹೇಳಿದ್ರು. ಸೊ ಐ ಅಪ್ರೋಚ್ ಆ್ಯಂಡ್ ದೇ ವರ್ ವಿಲ್ಲಿಂಗ್. ನಾನು ಅವ್ರಿಗೆ ಇದೆಲ್ಲ ನನ್ನದೇನು ಸ್ಟ್ರೆಂತ್ಸು ನನ್ನದೇನು ವೀಕ್ನೆಸಸ್ ಎಲ್ಲ ಹೇಳಿದೆ. ಸೊ ದೇ ವರ್ ಓಕೆ ಫಾರ್ ಇಟ್. ಆ್ಯಂಡ್ 2012 ನಾನು CBM ಇಂಡಿಯಾ ಟ್ರಸ್ಟ್ ಸೇರಿಕೊಂಡೆ. CA ಮಾಡಿದ್ಮೇಲೆ ಫಸ್ಟ್ ವಿಜುವಲಿ ಚಾಲೆಂಜ್ ಅಂತ ಗೊತ್ತಾದಮೇಲೆ ಸಾಕಷ್ಟು ಸುಧಾ ಮತ್ತು ವನಿತಾ ಆ ಥರ ಕ್ರಾಂತಿವೀರ ಈ ಥರ ಸಾಕಷ್ಟು ಮ್ಯಾಗ್ಝಿನ್ಸು ನನ್ನ ಅಚೀವ್ಮೆಂಟ್ನ ಕವರ್ ಮಾಡ್ತು. ಮತ್ತು ಸಾಕಷ್ಟು ಲೋಕಲ್ ಸಂಸ್ಥೆಗಳು, ರೋಟ್ರಿ ಕ್ಲಬ್, ಇನ್ನರ್ ವೀಲ್, ಲಯನ್ಸ್ ಕ್ಲಬ್ ಇವರೆಲ್ಲ ನನ್ನ ಫೆಲಿಸಿಟೇಟ್ ಮಾಡಿತ್ತು. ನನ್ನ ಫಸ್ಟ್ ಅವಾರ್ಡ್ ಹೇಳಬೇಕಂದ್ರೆ ಕ್ಯಾವಿನ್ ಕೇರ್ ಎಬಿಲಿಟಿ ಮಾಸ್ಟ್ರಿ ಅವಾರ್ಡ್ ಅಂತ. ಇದು ಆಲ್ ಇಂಡಿಯಾ ಅಲ್ಲಿ ಎವ್ರಿ ಇಯರ್ ಇಬ್ಬರು ಅಂಗವಿಕಲತೆ ಇರುವಂಥವ್ರು ಯಾರೋ ಒಬ್ಬರು ತಮ್ಮ ಸಾಧನೆ ಮಾಡಿ ಹಾಗೆಯೇ ಸೊಸೈಟಿಯಲ್ಲೂ ಕೆಲಸ ಮಾಡ್ತಿರೋ ಅಂಥವ್ರಿಗೆ ಕೊಡ್ತಾರೆ. ಸೊ 2005 ನನಗೆ ಆ ಅವಾರ್ಡ್ ಸಿಕ್ತು. ದಟ್ ವಾಸ್ ಅ ಮೆಮೊರಬಲ್ ಇವೆಂಟ್ ಬಿಕಾಸ್ ಅದು ನನಗೆ AR ರೆಹಮಾನ್ ಕೊಟ್ಟಿದ್ದು. ಮತ್ತು ಆಲ್ಮೋಸ್ಟ್ 4000-5000 ಅಪ್ಲಿಕೇಶನ್ಸಲ್ಲಿ ಇಬ್ಬರನ್ನು ಮಾತ್ರ ಸೆಲೆಕ್ಟ್ ಮಾಡಿದ್ದಿದ್ದು. ಸೊ ಇಟ್ ವೆಂಟ್ ಅ ಲಾಂಗ್ ವೇ ಫಾರ್ ಮೀ. ಅದಾದ ನಂತರ ನ್ಯೂಸ್ ಪೇಪರ್ಸ್ ಆರ್ಟಿಕಲ್ಸ್ ಎಲ್ಲ ಸಾಕಷ್ಟು ಕವರ್ ಮಾಡ್ತಿದ್ದು ಆಗ ಮೀಡಿಯಾಲಿ. ಮತ್ತು ನನ್ನ ಇನ್ನೊಂದು ಹೆಮ್ಮೆ ಅಥವಾ ಖುಷಿ ಪಡುವಂಥದ್ದು ಅಂದರೆ ನಾನು ಯಾವ ಸ್ಟೂಡೆಂಟ್ಸ್ಗೆಲ್ಲ 2002 ಹೆಲ್ಪ್ ಅನ್ನೋಕ್ಕಿಂತ ಅಸಿಸ್ಟ್ ಮಾಡೋಕ್ಕೆ ಶುರು ಮಾಡಿದ್ದೆ. ಅವರೆಲ್ಲ ಕಾಮರ್ಸ್ ತೊಗೊಂಡ್ರು. ಫಸ್ಟ್ ಆಫ್ ಆಲ್ ಅರ್ಲಿಯರ್ ಎಲ್ಲ ಆರ್ಟ್ಸ್ ತೊಗೊತಿದ್ದವರು ಕಾಮರ್ಸ್ ತೊಗೊಳಕ್ಕೆ ಶುರು ಮಾಡಿದ್ರು. ಮತ್ತು ಗ್ರ್ಯಾಜುಯೇಷನ್ ಮುಗಿಸಿ ಕೆಲವೆಲ್ಲ ಪೋಸ್ಟ್ ಗ್ರ್ಯಾಜುಯೇಷನ್ಸು ಮಾಡಿ ಎಲ್ಲ ಬ್ಯಾಂಕ್ಸಲ್ಲಿ ಅಥವಾ MNCಸಲ್ಲಿ ಕೆಲಸಕ್ಕೆ ಸಿಕ್ತು. ಸೊ ನನಗೆ ನೆನಪಿದೆ, ನನ್ನ ವಾಲಂಟಿಯರ್ಸ್ ನಾನು CA ಮಾಡಿದಾಗ ಅವರೆಲ್ಲ ಸಿಕ್ಕಾಪಟ್ಟೆ ಖುಷಿ ಪಡ್ತಿದ್ರು. ನಾನು ಅನ್ಕೊತಿದ್ದೆ ಇವ್ರಿಗೇನು ಖುಷಿ, ನಾನು ಅಚೀವ್ ಮಾಡಿದೆ ಇವ್ರಿಗೇನಂತ. ಬಟ್ ನನಗೆ ನನ್ನ ಸ್ಟೂಡೆಂಟ್ಸ್ ಅಚೀವ್ ಮಾಡಿದಾಗ ನನಗೆ ಆ ಥರನೇ ಖುಷಿ ಆಗ್ತಿತ್ತು. ಮೋರ್ ದೆನ್ ಮೈ ಅಚೀವ್ಮೆಂಟ್, ಐ ವುಡ್ ಬಿ ಸೋ ಹ್ಯಾಪಿ ವೆನ್ ದೇ ವುಡ್ ಗೆಟ್ ಅ ಜಾಬ್ ಆರ್ ವೆನ್ ದೇ ವುಡ್ ಕ್ಲಿಯರ್ ದೇರ್ ಎಕ್ಸಾಮ್ಸ್. ಸೊ ಅದು ಒಂದು ನನಗೆ ತುಂಬಾ ಖುಷಿ ಆಯಿತು. ಇದನ್ನು ರೆಕಗ್ನೈಸ್ ಮಾಡಿ 2012 ನನಗೆ ಸ್ಟೇಟ್ ಅವಾರ್ಡು, ಕರ್ನಾಟಕ ಸ್ಟೇಟ್ ಅವಾರ್ಡು, ಸೇಮ್ December 3 ಇಂಟರ್ನ್ಯಾಷನಲ್ ಡೇ ಫಾರ್ ಪೀಪಲ್ ವಿತ್ ಡಿಸೆಬಿಲಿಟಿ, ಆವತ್ತು ರೋಲ್ ಮಾಡೆಲ್ ಕ್ಯಾಟಗರಿಯಲ್ಲಿ ನನಗೆ ಸ್ಟೇಟ್ ಅವಾರ್ಡ್ ಸಿಕ್ತು. ಈಗ 2014 December 3 ನನಗೆ ನ್ಯಾಷನಲ್ ಅವಾರ್ಡ್ ಪ್ರೆಸಿಡೆಂಟಿಂದ ಸಿಕ್ತು. ನನಗೆ ಒಂದೇ ಒಂದು ಹೇಳಬೇಕಂದ್ರೆ ಈ ಒಂದು ಅವಾರ್ಡ್ ಸಿಕ್ಕಿರೋದು ಓಕೆ ಎಲ್ಲ ಕಡೆ ಬರುತ್ತೆ CA ರಜನಿ ಗೋಪಾಲ್ ಕೃಷ್ಣ ಅಂತ. ಡೆಫಿನೆಟ್ಲಿ ಇಟ್ ಈಸ್ ದ ಕ್ರೆಡಿಟ್ ವಿಚ್ ಕಮ್ಸ್ ಟು ಮೀ. ಬಟ್ ನಾನು ವಿತ್ ಆಲ್ ಹ್ಯುಮಿಲಿಟಿ ಎಲ್ಲ ನನ್ನ ನಮ್ರತೆಯಿಂದ ನಾನು ಇದನ್ನು ನನ್ನೊಬ್ಬಳ ಸಾಧನೆ ಅಲ್ಲ, ಇದರ ಹಿಂದೆ ಸಾಕಷ್ಟು ವ್ಯಕ್ತಿಗಳು ನನಗೆ ಸಹಾಯ ಮಾಡಿದ್ದಾರೆ. ಪ್ರಪ್ರಥಮವಾಗಿ ನನಗೆ ಒಂದು ಮನಸ್ಥೈರ್ಯ, ಪಾಸಿಟಿವ್ ಆ್ಯಟಿಟ್ಯೂಡ್ ಇದೆಲ್ಲ ಕೊಟ್ಟಿರುವಂತಹ ದೈವಿಕ ಶಕ್ತಿ. ಎರಡನೆಯದಾಗಿ ನನ್ನನ್ನು ಯಾವತ್ತೂ ಇದು ಮಾಡೋಕ್ಕಾಗಲ್ಲ ಅಂತ ನನ್ನ ಹಿಂದೆ ಮಾಡಿದೆ ಪ್ರೋತ್ಸಾಹ ಮಾಡಿರೋ ನನ್ನ ತಂದೆ ತಾಯಿಗಳು, ನನ್ನ ತಮ್ಮಂದಿರು. ಮೂರನೇದಾಗಿ ವಾಲಂಟಿಯರ್ಸು, ಸ್ಕ್ರೈಬು, ನನ್ನ ಹಿತೈಷಿಗಳು, ಎಂಪ್ಲಾಯರ್ಸು, ಕೊಲೀಗ್ಸು, ಇವೆಲ್ಲ ಅಲ್ಲದೆ ನನ್ನ ಸ್ಟೂಡೆಂಟ್ಸು. ಯಾಕೆಂದರೆ ನಾನು ರೋಲ್ ಮಾಡೆಲ್ ಆಗಬೇಕಂದ್ರೆ ಅವರೇನೋ ಅಚೀವ್ ಮಾಡಿ ತೋರಿಸಿದ್ದೇನೆ ನಾನು ರೋಲ್ ಮಾಡೆಲ್ ಅಂತ ಹೇಳೋಕ್ಕೆ ಸಾಧ್ಯ. ನಾಲ್ಕನೇದಾಗಿ ವರುಣ್ ಯಾವಾಗಲೂ ನನಗೆ ಸಪೋರ್ಟಾಗಿ ನಿಂತಿದ್ದಾನೆ. ಈ ಒಂದು 8-10 ಇಯರ್ಸಲ್ಲಿ ತುಂಬಾ ಟಫ್ ಟೈಮ್ಸಲ್ಲಿ ಅವನು ನನಗೆ ಮಾರಲ್ ಸಪೋರ್ಟಾಗಿ ನಿಂತಿದ್ದಾನೆ. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಟೆಕ್ನಾಲಜಿ. ತಂತ್ರಜ್ಞಾನ ಇರಲಿಲ್ಲ ಅಂದಿದ್ರೆ ಖಂಡಿತ ನಾನು ಇವತ್ತು CA ಮಾಡೋದಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಸೊ ನಾನು ನನ್ನ ಅವಾರ್ಡ್ನ ಇವರೆಲ್ಲರಿಗೂ ನಾನು